ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ರಾಕ್ಷಸಿ ತನ್ನ ಮಾಯಾಶಕ್ತಿಗಳಿಂದ ಸುಂದರವಾದ ಸ್ತ್ರೀ ರೂಪವನ್ನು ಧರಿಸಿ ತನ್ನ ಕಾಮ ಕೋರಿಕೆಗಳಿಂದ ಭೀಮನನ್ನು ವಶಪಡಿಸಿಕೊಳ್ಳಬೇಕು ಎಂದು ತೀರ್ಮಾನಿಸುತ್ತಾಳೆ. ಅಂತಹ ಸಮಯದಲ್ಲಿ ಭೀಮನು ಏನು ಮಾಡುತ್ತಾನೆ? ರಾಕ್ಷಸಿಯ ಮಾಯೆಯಲ್ಲಿ ಬೀಳುತ್ತಾನಾ ಅಥವಾ ಇಲ್ವಾ? ಈ ರಾಕ್ಷಸಿ ಯಾಕೆ ಮಾಯ ಮಾಡಿಯಾದರೂ ಭೀಮನನ್ನು ಮದುವೆಯಾಗಲು ಇಚ್ಛಿಸುತ್ತಾಳೆ? ಹಾಗಾದರೆ ಬನ್ನಿ ಸ್ನೇಹಿತರೆ, ಭೀಮ ಹಾಗೂ ಈ ರಾಕ್ಷಸಿಯ ಪ್ರೇಮದ ಕತೆ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತದ ಸಂದರ್ಭದಲ್ಲಿ ಒಂದು ದಿನ ದುರ್ಯೋಧನ ಹಾಗೂ ಧರ್ಮರಾಜ ಜೂಜಾಟವನ್ನು ಆಡುತ್ತಿರುತ್ತಾರೆ. ಆಟದಲ್ಲಿ ಧರ್ಮರಾಜ ಯುಧಿಷ್ಠಿರ ಸೋತು ಹೋಗುತ್ತಾನೆ. ಇನ್ನು ಆಟದ ಷರತ್ತಿನ ಪ್ರಕಾರ ಸೋತು ಹೋದಂತಹ ಪಾಂಡವರು 14 ವರ್ಷ ವನವಾಸವನ್ನು ಮಾಡಬೇಕು. ಅಂದರೆ 14 ವರ್ಷ ಕಾಡಿನಲ್ಲಿ ಜೀವಿಸಬೇಕು. ಈ ರೀತಿ ಕಾಡಿನಲ್ಲಿ ಜೀವಿಸುತ್ತಿರುವ ಕುಂತಿದೇವಿ ಹಾಗೂ ಆಕೆಯ ಮಕ್ಕಳಾಗಿರುವಂತಹ ಪಾಂಡವರು ತುಂಬ ಸುಸ್ತಾಗಿ ಒಂದು ಮರದ ಕೆಳಗಡೆ ವಿಶ್ರಾಂತಿಯನ್ನು ಪಡೆಯುತ್ತಿರುತ್ತಾರೆ. ನೋಡುತ್ತಲೇ ಕತ್ತಲಾಗುತ್ತದೆ. ಈ ರೀತಿ ಎಲ್ಲರೂ ಆ ಮರದ ಕೆಳಗಡೆ ನಿದ್ದೆಗೆ ಜಾರುತ್ತಾರೆ. ಆದರೆ ಭೀಮನೊಬ್ಬನು ಎಚ್ಚರಗೊಂಡು ಅವರೆಲ್ಲರಿಗೂ ಕಾವಲಾಗಿ ಕುಳಿತುಕೊಂಡಿರುತ್ತಾನೆ. ಇನ್ನು ಪಾಂಡವರು ವಿಶ್ರಾಂತಿ ತೆಗೆದುಕೊಳ್ಳುವ ಜಾಗದಲ್ಲಿ ಹತ್ತಿರದಲ್ಲಿಯೇ ಹಿಡಿಂಬಾಸುರ ಎಂಬ ರಾಕ್ಷಸ ತನ್ನ ತಂಗಿಯಾದ ಹಿಡಿಂಬೆ ಜೊತೆ ವಾಸವಿರುತ್ತಾನೆ. ಆ ರಾಕ್ಷಸ ಅತ್ಯಂತ ಬಲಶಾಲಿ ಮತ್ತು ಅತ್ಯಂತ ಕ್ರೂರಿಯಾಗಿರುತ್ತಾನೆ. ಇನ್ನು ಹಿಡಿಂಬಾಸುರ ಬಹಳಷ್ಟು ದಿನ ತಿನ್ನಲು ಮಾಂಸ ಸಿಗದೆ ತಿನ್ನೋಕೆ ಯಾರಾದರೂ ಸಿಗುತ್ತಾರೋ ಎಂಬ ಆಸೆಯಿಂದ ಕಾಯುತ್ತಿರುತ್ತಾನೆ. ಈ ರೀತಿ ಹಸಿವಿನಿಂದ ಇರುವ ಹಿಡಿಂಬಾಸುರನ ಮೂಗಿಗೆ ನರರ ವಾಸನೆ ಬೀಳುತ್ತದೆ. ಇದರಿಂದ ಸಂತೋಷಗೊಂಡಂತಹ ಹಿಡಿಂಬಾಸುರ ತನ್ನ ತಂಗಿಯಾದ ಹಿಡಿಂಬೆಯನ್ನು ಕರೆದು, ಹಿಡಿಂಬೆ, ನಮ್ಮ ನಿವಾಸಕ್ಕೆ ನರರು ಬಂದಿದ್ದಾರೆ. ನನಗೆ ತುಂಬ ಹಸಿವಾಗಿದೆ. ಹಾಗಾಗಿ ಆ ನರರನ್ನು ಸಾಯಿಸಿ ನನಗೆ ಅಡುಗೆ ಮಾಡು ಎಂದು ಹೇಳುತ್ತಾನೆ. ತನ್ನ ಅಣ್ಣನ ಮಾತನ್ನು ಕೇಳಿದ ಹಿಡಿಂಬೆ ಪಾಂಡವರು ಮಲಗಿದ್ದ ಜಾಗಕ್ಕೆ ಬರುತ್ತಾಳೆ. ಹಾಗೆ ಮಲಗಿರೋ ಪಾಂಡವರಿಗೆ ರಕ್ಷಣೆಯಾಗಿ ಕುಳಿತಿರುವ ಭೀಮನನ್ನು ಒಂದು ಮರದ ಹಿಂದೆ ಅಡುಗಿ ನೋಡುತ್ತಾಳೆ. ಹಿಡಿಂಬೆಗೆ ಭೀಮನನ್ನು ನೋಡಿದ ತಕ್ಷಣ ಅವನ ಮೇಲೆ ಇಷ್ಟವಾಗುತ್ತದೆ. ಆಗ ತಕ್ಷಣವೇ ಹಿಡಿಂಬೆ ತನ್ನ ರಾಕ್ಷಸ ರೂಪದಿಂದ ಮಾನವ ರೂಪಕ್ಕೆ ಪರಿವರ್ತನೆಗೊಂಡು ತನ್ನ ಅಣ್ಣ ಹೇಳಿದ ಮಾತನ್ನು ಮರೆತು ಹೋಗುತ್ತಾಳೆ. ಈ ರೀತಿ ಹಿಡಿಂಬೆ ಭೀಮನ ಹತ್ತಿರ ನಿಧಾನವಾಗಿ ನಡೆದುಕೊಂಡು ಬಂದು, ಓ ಮಹಾಬಲಶಾಲಿ, ನೀನು ಯಾರು? ಎಲ್ಲಿಂದ ಬಂದಿರುವೆ? ಸಾಕ್ಷಾತ್ ದೇವತೆಗಳ ರೂಪಗಳನ್ನು ಹೊಂದಿ ನಿದ್ರಿಸುತ್ತಿರುವ ಇವರು ಯಾರು? ಅತ್ಯಂತ ಸುಂದರವಾಗಿರುವ ಈ ಮಹಿಳೆ ಯಾರು? ಇವರೆಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಮಲಗಿರುವ ಹಾಗೆ ಹೇಗೆ ಇಷ್ಟೊಂದು ಆರಾಮವಾಗಿ ಇಷ್ಟೊಂದು ದಟ್ಟ ಕಾಡಿನಲ್ಲಿ ನಿದ್ದೆ ಮಾಡುತ್ತಿದ್ದಾರೆ? ಈ ಕಾಡು ರಾಕ್ಷಸರ ನಿವಾಸ. ಹಿಡಿಂಬಾಸುರ ಎಂಬ ಭಯಂಕರವಾದ ರಾಕ್ಷಸ ಈ ಕಾಡಿನಲ್ಲಿ ಇದ್ದಾನೆ. ಆತನೇ ನನ್ನ ಅಣ್ಣ. ಆತನೇ ನನ್ನನ್ನು ನಿಮ್ಮನ್ನು ಸಾಯಿಸಿಬಿಡಿ ಎಂದು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ಆದರೆ ನಿಮ್ಮನ್ನು ನೋಡಿದ ನಂತರ ನಿಮ್ಮ ಹೆಂಡತಿಯಾಗಿ ಬದಲಾಗಬೇಕು ಎಂದು ಆಸೆಯಾಗುತ್ತಿದೆ. ನಿಮ್ಮ ಮೇಲೆ ಪ್ರೀತಿ ಉಂಟಾಗಿದೆ. ದಯಮಾಡಿ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಮದುವೆಯಾಗು. ಆ ರಾಕ್ಷಸನಿಂದ ನಾನು ನಿಮ್ಮನ್ನು ಕಾಪಾಡುತ್ತೇನೆ. ನನ್ನ ಗಂಡನಾಗೋಕೆ ಒಪ್ಪಿಕೋ ಎಂದು ಭೀಮನಿಗೆ ಹೇಳುತ್ತಾಳೆ. ನಾವಿಬ್ಬರು ಯಾವುದಾದರೂ ಒಂದು ಬೆಟ್ಟದ ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ಸುರಕ್ಷಿತವಾಗಿ ಜೀವಿಸೋಣ. ನಾನು ಆಕಾಶದಲ್ಲೂ ಕೂಡ ಹಾರಬಲ್ಲೆ. ಎಲ್ಲಿಗೆ ಬೇಕಾದರೂ ನಾನು ಹೋಗಬಲ್ಲೆ. ನನ್ನ ಜೊತೆ ನೀನು ಕೂಡ ಆ ಬೆಟ್ಟದಲ್ಲಿ ಆರಾಮವಾಗಿ ಜೀವಿಸಬಹುದು. ನೀನು ಕೋರಿಕೊಂಡಿರುವ ಸ್ಥಳಕ್ಕೆ ನಾನು ನಿನ್ನನ್ನು ಕರೆದುಕೊಂಡು ಹೋಗಬಹುದು. ಹೀಗಾಗಿ ನಾವು ಸುಖವಾಗಿ ಬಾಳಬಹುದು ಎಂದು ಭೀಮನಿಗೆ ಹಿಡಿಂಬೆ ಬಲವಂತ ಮಾಡುತ್ತಾಳೆ. ಆಗ ಭೀಮ ಹೇಳುತ್ತಾನೆ, ಓ ರಾಕ್ಷಸಿ, ನಿನ್ನ ಶಕ್ತಿಗಳಿಗೋಸ್ಕರ ನಾನು ನನ್ನ ತಾಯಿಯನ್ನು ನನ್ನ ಸಹೋದರರನ್ನು ಎಂದಿಗೂ ಬಿಟ್ಟು ಬರುವುದಿಲ್ಲ. ಕೇವಲ ನನ್ನ ಕೋರಿಕೆಗೋಸ್ಕರ ನಿದ್ದೆ ಮಾಡುತ್ತಿರುವ ನನ್ನ ತಾಯಿ ಹಾಗೂ ಸಹೋದರರನ್ನು ಒಬ್ಬ ರಾಕ್ಷಸನಿಗೆ ಆಹಾರವಾಗಿ ಬಿಟ್ಟು ನಿನ್ನ ಜೊತೆ ಹೇಗೆ ಬರುತ್ತೇನೆ ಅಂದುಕೊಂಡಿದ್ದೀಯಾ ಎಂದು ಹೇಳುತ್ತಾನೆ.
ಆಗ ಹಿಡಿಂಬೆ ಭೀಮನಿಗೆ ಹೇಳುತ್ತಾಳೆ, ಹಾಗಾದರೆ ಇವರೆಲ್ಲರನ್ನೂ ಎಬ್ಬಿಸು, ಇವರೆಲ್ಲರನ್ನೂ ಕೂಡ ನಾನು ಆ ರಾಕ್ಷಸನಿಂದ ಕಾಪಾಡುತ್ತೇನೆ ಎಂದು ಹಿಡಿಂಬೆ ಹೇಳುತ್ತಾಳೆ. ಆಗ ಭೀಮ, ಓ ರಾಕ್ಷಸಿ, ನಾನು ನಿನ್ನ ಅಣ್ಣನಿಗೆ ಭಯಪಟ್ಟು ಈ ಕಾಡಿನಲ್ಲಿ ಪ್ರಶಾಂತತೆಯಿಂದ ನಿದ್ದೆ ಮಾಡುತ್ತಿರುವ ನನ್ನ ತಾಯಿಗೆ ಮತ್ತು ಸಹೋದರರಿಗೆ ಕಷ್ಟವನ್ನು ಕೊಡಲಾರೆ. ನನ್ನ ಪರಾಕ್ರಮದ ಮುಂದೆ ಎಂತಹದೇ ರಾಕ್ಷಸನೂ ಬಂದರೂ ಸಹ ಅವನಿಗೆ ನಿಲ್ಲಲು ಸಾಧ್ಯವಿಲ್ಲ. ಗಂಧರ್ವರು, ಮಾನವರು, ಯಕ್ಷರು ಯಾರಿಗೂ ಕೂಡ ನನ್ನ ದಾಳಿಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಭೀಮ ಹಿಡಿಂಬೆಗೆ ಹೇಳುತ್ತಾನೆ. ಇನ್ನೊಂದು ಕಡೆ ಹಿಡಿಂಬಾಸುರ ತನ್ನ ತಂಗಿ ತುಂಬ ಸಮಯವಾದರೂ ಇನ್ನೂ ಬರಲಿಲ್ಲ ಎಂದು ಪಾಂಡವರಿದ್ದ ಜಾಗಕ್ಕೆ ಹಿಡಿಂಬಾಸುರನೇ ಹೋಗುತ್ತಾನೆ. ಆಗ ಹಿಡಿಂಬಾಸುರ ಬರುತ್ತಿದ್ದಾನೆ ಎಂದು ಹಿಡಿಂಬೆ ಭಯಪಟ್ಟು, ನನ್ನ ಅಣ್ಣ ಇಲ್ಲಿಗೆ ಬರುತ್ತಿದ್ದಾನೆ, ಆತ ಬಹಳ ಕೋಪದಲ್ಲಿ ಇದ್ದಾನೆ. ನೀನು ಮತ್ತು ನಿನ್ನ ಸಹೋದರರು ನಾನು ಹೇಳಿರುವಂತೆ ಮಾಡಿ. ನನಗೆ ರಾಕ್ಷಸ ಶಕ್ತಿಗಳಿರುವುದರಿಂದ ನಾನು ಎಲ್ಲಿಗೆ ಬೇಕಾದರೂ ಹೋಗಬಲ್ಲೆ. ಆದ್ದರಿಂದ ತಕ್ಷಣವೇ ಅವರನ್ನು ನಿದ್ದೆಯಿಂದ ಎಬ್ಬಿಸು. ನಾನು ನನ್ನ ಬೆನ್ನಿನ ಮೇಲೆ ಎತ್ತಿಕೊಂಡು ಆಕಾಶದ ಕಡೆ ಹಾರಿಬಿಡುತ್ತೇನೆ ಎಂದು ಅವಸರ ಮಾಡಿ ಭೀಮನಿಗೆ ಹೇಳುತ್ತಾಳೆ. ಆದರೆ ಭೀಮ ಪ್ರಶಾಂತತೆಯಿಂದ ಮಾತನಾಡುತ್ತಾ, ಓ ಸುಂದರಿ, ನೀನು ಭಯಪಡಬೇಕಾಗಿಲ್ಲ. ನಾನು ಇಲ್ಲಿ ಇರುವವರೆಗೆ ನಮ್ಮನ್ನು ಯಾರೂ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ. ನನ್ನ ಬಲದ ಮುಂದೆ ನಿನ್ನ ಅಣ್ಣನಿಗೆ ಒಂದು ಕ್ಷಣವೂ ಕೂಡ ನಿಲ್ಲಲು ಸಾಧ್ಯವಿಲ್ಲ. ಎಷ್ಟು ಜನ ರಾಕ್ಷಸರು ಬಂದರೂ ಕೂಡ ನನ್ನ ಬಲವನ್ನು ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ಆನೆಯ ಸೊಂಡಿಲಿನಂತಿರುವ ನನ್ನ ಭುಜ ಬಲ, ಕಬ್ಬಿಣದಂತಿರುವ ನನ್ನ ತೊಡೆಗಳು, ವಿಶಾಲವಾಗಿ ಬಲವನ್ನು ತುಂಬಿಕೊಂಡಿರುವಂತಹ ನನ್ನ ಎದೆಗಳನ್ನು ನೋಡು. ಒಬ್ಬ ಸಾಧಾರಣ ಬಲಹೀನ ಮಾನವ ಅಂದುಕೊಂಡು ನೀನು ನನ್ನನ್ನು ತುಚ್ಛ ಮಟ್ಟದಲ್ಲಿ ನೋಡುತ್ತಿರುವೆ. ಇಂದ್ರನಂತಹ ನನ್ನ ಪರಾಕ್ರಮವನ್ನು ಇಂದು ನೀನು ನೋಡುತ್ತೀಯ ಎಂದು ಹೇಳುತ್ತಾನೆ. ಈ ರೀತಿ ಇವರಿಬ್ಬರೂ ಮಾತನಾಡುತ್ತಿರುವ ಮಾತುಗಳನ್ನು ಕೇಳಿದಂತಹ ಹಿಡಿಂಬಾಸುರ ತುಂಬ ಕೋಪಗೊಂಡು ಗಟ್ಟಿಯಾಗಿ ತನ್ನ ಬಾಯಿಯಿಂದ ಕಿರಿಚಾಡುತ್ತಾ ಬರುತ್ತಾನೆ. ಆಗ ಭೀಮ, ಹಿಡಿಂಬಾಸುರ, ಯಾಕೆ ಇಷ್ಟು ಗಟ್ಟಿಯಾಗಿ ಕಿರಿಚುತ್ತಿರುವೆ? ಪ್ರಶಾಂತತೆಯಿಂದ ನಿದ್ದೆ ಮಾಡುತ್ತಿರುವವರನ್ನು ಎಚ್ಚರಗೊಳಿಸುತ್ತೀಯಾ? ಬಾ, ನನ್ನ ಜೊತೆ ಯುದ್ಧ ಮಾಡು. ನಿನ್ನ ಪರಾಕ್ರಮವನ್ನು ನನ್ನ ಮೇಲೆ ತೋರಿಸು. ನೀನು ನನ್ನ ಕೈಯಲ್ಲಿ ಸಾಯೋಕೆ ಬರ್ತಾ ಇದ್ದೀಯಾ? ನಿನ್ನನ್ನು ಸಾಯಿಸಿ ಈ ಕಾಡಿನಲ್ಲಿ ತಿರುಗಾಡುವ ಜನರಿಗೆ ರಾಕ್ಷಸರ ಭಯ ಇಲ್ಲದಂತೆ ಮಾಡುತ್ತೇನೆ ಎಂದು ಭೀಮ ಹಿಡಿಂಬಾಸುರನ ಮೇಲೆ ದಾಳಿಗೆ ಹೋಗುತ್ತಾನೆ. ಆಗ ಹಿಡಿಂಬಾಸುರ ಗಟ್ಟಿಯಾಗಿ ಗರ್ಜಿಸುತ್ತಾ ತನ್ನ ಪೂರ್ತಿಯಾದ ಬಲವನ್ನು ಉಪಯೋಗಿಸಿ ಭೀಮನನ್ನು ಹಿಡಿದುಕೊಳ್ಳುತ್ತಾನೆ. ಇನ್ನು ಭೀಮ ಆತನ ಕೈಯಿಂದ ತಪ್ಪಿಸಿಕೊಂಡು ಆ ರಾಕ್ಷಸನನ್ನು ಪಕ್ಕಕ್ಕೆ ಎಸೆದು ಬಿಡುತ್ತಾನೆ. ಈ ರೀತಿ ಅವರಿಬ್ಬರು ಒಬ್ಬರ ಜೊತೆ ಇನ್ನೊಬ್ಬರು ಭಯಂಕರವಾಗಿ ಹೊಡೆದಾಡಲು ಶುರು ಮಾಡುತ್ತಾರೆ. ಅವರು ಹೊಡೆದಾಡುವ ಸಮಯದಲ್ಲಿ ದೊಡ್ಡ ದೊಡ್ಡ ಮರಗಳು ಸಹಿತ ಭೂಮಿಯಿಂದ ಕಿತ್ತು ಒಬ್ಬರ ಮೇಲೆ ಇನ್ನೊಬ್ಬರು ಎಸೆದಾಡಿಕೊಳ್ಳುತ್ತಾರೆ. ಈ ರೀತಿ ಅವರಿಬ್ಬರ ನಡುವೆ ಮಹಾಭಯಾನಕ ಯುದ್ಧವೇ ನಡೆದು ಬಿಡುತ್ತದೆ. ಅವರಿಬ್ಬರೂ ಮಾಡುತ್ತಿರುವ ಗರ್ಜನೆಯಿಂದ ಕುಂತಿ ಮತ್ತು ಉಳಿದಿರುವ ಪಾಂಡವರು ಎಚ್ಚರಗೊಂಡು ಹಿಡಿಂಬೆಯನ್ನು ನೋಡುತ್ತಾರೆ. ಆಗ ಕುಂತಿದೇವಿ ಹೀಗೆ ಕೇಳುತ್ತಾಳೆ, ಏನಮ್ಮ, ನೀನು ಯಾರು? ಆಗ ಹಿಡಿಂಬೆ ಹೇಳುತ್ತಾಳೆ, ತಾಯಿ, ನಾನು ಹಿಡಿಂಬಾಸುರನ ತಂಗಿ. ನನ್ನ ಹೆಸರು ಹಿಡಿಂಬೆ. ನಿಮ್ಮ ಮಗನಾದ ಭೀಮನನ್ನು ನನ್ನ ಗಂಡನಾಗಿ ಸ್ವೀಕರಿಸಬೇಕು ಅಂದುಕೊಂಡಿದ್ದೇನೆ. ಆದರೆ ನನ್ನ ಅಣ್ಣ ಮತ್ತು ನಿಮ್ಮ ಕುಮಾರ ಭೀಕರವಾಗಿ ಯುದ್ಧ ಮಾಡುತ್ತಿದ್ದಾರೆ ಎಂದು ಕುಂತಿಯೊಡನೆ ಹೇಳುತ್ತಾಳೆ. ಅಷ್ಟರಲ್ಲಿ ಅರ್ಜುನ ಯುದ್ಧ ನಡೆಯುತ್ತಿರುವ ಜಾಗಕ್ಕೆ ಹೋಗುತ್ತಾನೆ. ಅಣ್ಣ ಭೀಮ ಪೂರ್ವ ದಿಕ್ಕು ಕೆಂಪಾಗಿ ಬದಲಾಗುತ್ತಿದೆ. ಈ ಸಮಯ ದುಷ್ಟ ರಾಕ್ಷಸರಿಗೆ ಅನುಕೂಲಕರವಾಗಿರುತ್ತದೆ. ಹಾಗಾಗಿ ತಕ್ಷಣವೇ ರಾಕ್ಷಸನನ್ನು ಸಂಹರಿಸಿಬಿಡು ಎಂದು ಗಟ್ಟಿ ಧ್ವನಿಯಲ್ಲಿ ಹೇಳುತ್ತಾನೆ. ಆಗ ಆ ಮಾತನ್ನು ಕೇಳಿದಂತಹ ಭೀಮ ವಿಜೃಂಭಿಸಿ ರಾಕ್ಷಸನನ್ನು ಎತ್ತಿಕೊಂಡು ಗರಗರನೆ ತಿರುಗಿಸಿ ನೆಲದ ಮೇಲೆ ಎತ್ತಿ ಬಿಡುತ್ತಾನೆ. ಇದರಿಂದ ಕೆಳಗೆ ಬಿದ್ದಂತಹ ಹಿಡಿಂಬಾಸುರ ಸೊಂಟ ಮುರಿದು ಸತ್ತು ಹೋಗುತ್ತಾನೆ. ಇದನ್ನು ನೋಡಿದಂತಹ ಹಿಡಿಂಬೆಯು ತುಂಬ ಆಶ್ಚರ್ಯಪಡುತ್ತಾಳೆ. ಆಗ ಭೀಮ ಹಿಡಿಂಬೆಯನ್ನು ನೋಡಿ ಹೇಳುತ್ತಾನೆ, ನೀನೊಬ್ಬ ರಾಕ್ಷಸಿ, ನಾನು ನಿನ್ನನ್ನು ನಂಬೋದಿಲ್ಲ, ನೀನು ನಮ್ಮ ಹಿಂದೆ ಬರಬೇಡ ಎಂದು ಹೇಳುತ್ತಾನೆ. ಆಗ ಹಿಡಿಂಬೆ ಕುಂತಿದೇವಿಯನ್ನು ನೋಡಿ, ಅಮ್ಮ, ಸರ್ವ ಪ್ರಾಣಿಗಳಿಗೆ ಕಾಮ ಸಂಬಂಧಿತ ಕೋರಿಕೆಗಳು ಸರ್ವೇ ಸಾಮಾನ್ಯ. ಆದರೆ ಸ್ತ್ರೀಯರಿಗೆ ಆ ಕೋರಿಕೆಗಳು ಸ್ವಲ್ಪ ಜಾಸ್ತಿ ಇರುತ್ತದೆ. ನಾನು ಭೀಮನನ್ನು ನೋಡಿದ ತಕ್ಷಣ ಪ್ರೀತಿಯಲ್ಲಿ ಬಿದ್ದಿದ್ದೇನೆ. ಆತನಿಗೋಸ್ಕರ ತನ್ನ ಅಣ್ಣನನ್ನೇ ಕಳೆದುಕೊಂಡಿರುವೆ.
ನನ್ನ ಕೋರಿಕೆ ತೀರದಿದ್ದರೆ ನಾನು ಇಲ್ಲಿಯೇ ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ನೀವು ನನ್ನನ್ನು ಸ್ವೀಕರಿಸಿದರೆ ನಿಮಗೆ ಸಹಾಯ ಮಾಡುತ್ತೇನೆ. ನನಗೆ ನಡೆಯುತ್ತಿರುವುದು ಮತ್ತು ಮುಂದೆ ನಡೆಯುವುದು ಎಲ್ಲವೂ ಗೊತ್ತಾಗುತ್ತದೆ. ನಿಮಗೆ ಮುಂದೆ ನಡೆಯುವುದನ್ನು ಹೇಳುತ್ತೇನೆ, ಚೆನ್ನಾಗಿ ಕೇಳಿಕೊಳ್ಳಿ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಶಾಲಿಹೋತ್ರ ಎಂಬ ಮಹಾಮುನಿಯ ಆಶ್ರಮವಿದೆ. ಅಲ್ಲಿರುವ ಕೊಳದಿಂದ ನೀರನ್ನು ಕುಡಿದರೆ ಹಸಿವು ಮತ್ತು ದಣಿವೆ ಆಗುವುದಿಲ್ಲ. ನೀವು ಆ ಪ್ರದೇಶಕ್ಕೆ ಹೋಗಿ ವಾಸ ಮಾಡಿ. ನಿಮ್ಮ ಹತ್ತಿರ ವ್ಯಾಸಮುನಿ ಬಂದು ನಿಮಗೆ ಹಿತೋಪದೇಶಗಳನ್ನು ಮಾಡುತ್ತಾರೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದಂತಹ ಕುಂತಿದೇವಿಯು ತುಂಬ ಸಂತೋಷವನ್ನು ಪಡುತ್ತಾಳೆ. ಇನ್ನು ಹಿಡಿಂಬೆಯ ದುಃಖವನ್ನು ಅರ್ಥ ಮಾಡಿಕೊಂಡಂತಹ ಧರ್ಮರಾಯ, ಓ ಹಿಡಿಂಬೆ, ನೀನು ಭೀಮನನ್ನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಿನಗೆ ಇಷ್ಟ ಬಂದ ಹಾಗೆ ಆತನನ್ನು ಬಳಸಿಕೊ. ಆದರೆ ಸಾಯಂಕಾಲದ ನಂತರ ಆತನನ್ನು ತಂದು ನಮ್ಮ ಹತ್ತಿರ ಬಿಡಬೇಕು ಎಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನೆ. ಆಗ ಕುಂತಿದೇವಿಯು ಕೂಡ ಭೀಮನನ್ನು ನೋಡಿ, ನನ್ನ ಮಾತನ್ನು ಹಾಗೂ ನಿಮ್ಮ ಅಣ್ಣನಾದ ಧರ್ಮರಾಯನ ಮಾತನ್ನು ಕೇಳು. ಹಿಡಿಂಬೆ ಉತ್ತಮವಾದ ರಾಕ್ಷಸ ರೂಪಿ. ಆಕೆಯನ್ನು ತಿರಸ್ಕರಿಸಬೇಡ. ದಯಮಾಡಿ ಹಿಡಿಂಬೆಯನ್ನು ಮದುವೆ ಮಾಡಿಕೊ, ನಿನಗೆ ಒಳ್ಳೆಯದಾಗುತ್ತದೆ. ನಿಮ್ಮಿಬ್ಬರ ಸಮ್ಮಿಲನದಿಂದ ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ ಎಂದು ಹೇಳುತ್ತಾಳೆ. ಈ ರೀತಿ ಭೀಮ ತನ್ನ ತಾಯಿಯ ಮಾತಿನಂತೆ ಹಿಡಿಂಬೆಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ಆದರೆ ಒಂದು ಷರತ್ತನ್ನು ಹಿಡಿಂಬೆಯ ಮುಂದೆ ಇಡುತ್ತಾನೆ. ಆ ಷರತ್ತೇನೆಂದರೆ, ಹಿಡಿಂಬೆ ಜೊತೆ ಅವಳಿಗೆ ಒಂದು ಮಗ ಹುಟ್ಟುವವರೆಗೆ ಮಾತ್ರ ನಾನು ಅವಳ ಜೊತೆ ಇರ್ತೀನಿ. ಮಗ ಹುಟ್ಟಿದ ನಂತರ ಹಿಡಿಂಬೆ ಜೊತೆ ನಾನು ಇರುವುದಿಲ್ಲ ಎಂದು ಹೇಳುತ್ತಾನೆ. ಈ ಷರತ್ತಿಗೆ ಹಿಡಿಂಬೆ ಕೂಡ ಒಪ್ಪಿಕೊಳ್ಳುತ್ತಾಳೆ. ನಂತರ ಎಲ್ಲರೂ ಸೇರಿ ಶಾಲಿಹೋತ್ರನ ಆಶ್ರಮಕ್ಕೆ ತೆರಳುತ್ತಾರೆ. ನಂತರ ಒಂದು ದಿನ ವೇದವ್ಯಾಸ ಅವರು ಹತ್ತಿರ ಬಂದು, ಅಮ್ಮ ಕುಂತಿದೇವಿ, ಧರ್ಮಾನಂದನ ಕಷ್ಟಗಳು ಯಾವಾಗಲೂ ಇರುವುದಿಲ್ಲ. ನಿಮಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ನಿಮ್ಮ ರಾಜ್ಯ ನಿಮಗೆ ಖಂಡಿತವಾಗಿಯೂ ಹಿಂತಿರುಗಿ ಬರುತ್ತದೆ. ಇಲ್ಲಿ ಕೆಲವು ದಿನಗಳವರೆಗೆ ಇದ್ದು ನಂತರ ಹತ್ತಿರದಲ್ಲಿರುವ ಏಕಚಕ್ರಪುರಕ್ಕೆ ಹೋಗಿ ಬ್ರಾಹ್ಮಣ ರೂಪದಲ್ಲಿ ಜೀವಿಸಿ. ನಂತರ ನಾನು ಮಾಡಬೇಕಾಗಿರುವ ಕಾರ್ಯಗಳನ್ನು ಹೇಳುತ್ತೇನೆ ಎಂದು ಹೇಳುತ್ತಾರೆ. ಇದರಿಂದ ವೇದವ್ಯಾಸರ ಮಾತಿನಂತೆ ಪಾಂಡವರು ಶಾಲಿಹೋತ್ರನ ಆಶ್ರಮದಲ್ಲಿ ಸ್ವಲ್ಪ ಕಾಲದವರೆಗೆ ವಾಸಿಸುತ್ತಾರೆ. ಅಷ್ಟರ ಒಳಗಾಗಿ ಹಿಡಿಂಬೆ ಗರ್ಭಧರಿಸುತ್ತಾಳೆ. ನಂತರ ಆಕೆಗೆ ಅಂದುಕೊಂಡಂತೆ ಒಂದು ಮಗ ಹುಟ್ಟುತ್ತಾನೆ. ಆತನಿಗೆ ಘಟೋತ್ಕಚ ಎಂಬ ಹೆಸರನ್ನು ಇಡುತ್ತಾರೆ. ಈ ಘಟೋತ್ಕಚ ಕೂಡ ಅತ್ಯಂತ ಬಲಶಾಲಿ ಹಾಗೂ ಕಾಮರೂಪಿಯಾಗಿರುತ್ತಾನೆ. ಈ ಘಟೋತ್ಕಚ ರಾಕ್ಷಸಿಯ ಹೊಟ್ಟೆಯಲ್ಲಿ ಹುಟ್ಟಿರುವುದರಿಂದ ಈತನು ರಾಕ್ಷಸ ಜಾತಿಗೆ ಸೇರುತ್ತಾನೆ. ನಂತರ ಘಟೋತ್ಕಚ ಬೆಳೆದು ದೊಡ್ಡವನಾಗಿ ತನ್ನ ತಂದೆ ತಾಯಿಗಳಿಗೆ ಮತ್ತು ಕುಂತಿದೇವಿಗೆ ನಮಸ್ಕಾರ ಮಾಡಿ, ಅಮ್ಮ, ನಾನು ಇಲ್ಲಿ ನನ್ನ ತಾಯಿ ಜೊತೆ ಇರುತ್ತೇನೆ. ನೀವು ನೆನಪಿಸಿಕೊಂಡ ತಕ್ಷಣ ನಿಮ್ಮ ಮುಂದೆ ಪ್ರತ್ಯಕ್ಷವಾಗುತ್ತೇನೆ ಎಂದು ಹೇಳಿ ತನ್ನ ತಾಯಿಯಾದ ಹಿಡಿಂಬೆಯನ್ನು ಕರೆದುಕೊಂಡು ಕಾಡಿಗೆ ಹೋಗುತ್ತಾನೆ. ಸ್ನೇಹಿತರೆ, ಇದಾಗಿತ್ತು ಭೀಮ ಹಾಗೂ ಹಿಡಿಂಬೆಯರ ವಿಚಿತ್ರವಾದ ಪ್ರೇಮಕತೆ. ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು? ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ, ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.